ಅಂತಿಮವಾಗಿ ಆಸೆಯಿಲ್ಲದೆ ಕೆಲಸ ಮಾಡಿ. ಆಸೆಯಿಲ್ಲದೆ ಕೆಲಸ ಮಾಡಿ ಎಂಬುದು ಗೀತೆಯ ಮರೆಯಲಾಗದ ಪಲ್ಲವಿ. ಕ್ರಿಯೆಯನ್ನು ತ್ಯಜಿಸುವವನು ಬೀಳುತ್ತಾನೆ, ಇನ್ನು ಸಾಧನೆ ಮಾಡುತ್ತಲೇ ಅದರ ಫಲಗಳನ್ನು ತ್ಯಜಿಸುವವನು ಮೇಲೇರುತ್ತಾನೆ. ಈ ಜಗತ್ತಿನಲ್ಲಿ ಕ್ರಿಯೆಯಿಲ್ಲದವರು ಮಾತ್ರ ಪ್ರಗತಿ ಹೊಂದಲು ವಿಫಲರಾಗುತ್ತಾರೆ. ಜಗತ್ತಿನೆಲ್ಲವೂ ಎಲ್ಲವೂ ಇದೆ, ಆದರೆ ನಿಷ್ಕ್ರಿಯರಿಗೆ ಏನೂ ಇಲ್ಲ. ನಿಷ್ಕ್ರಿಯರಾಗಿ ಉಳಿಯುವ ಮೂಲಕ ನಾವು ನಮ್ಮ ಸ್ವಂತ ಪ್ರಗತಿಗೆ ಅಡ್ಡಿಪಡಿಸುತ್ತೇವೆ. ನಮ್ಮ ಜೀವನದ ಎಳೆಯನ್ನು ಕತ್ತರಿಸುತ್ತೇವೆ ಮತ್ತು ನಂತರ ನಮ್ಮ ಯಶಸ್ಸಿನ ಕನಸು ಕೊನೆಗೊಳ್ಳುತ್ತದೆ. ಇದು ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀಡುವ ಶಕ್ತಿಗಳನ್ನು ನಾಶಪಡಿಸುತ್ತದೆ. ಆದ್ದರಿಂದ ಪ್ರತಿಯೊಂದು ಕೆಲಸವನ್ನು ರಚನಾತ್ಮಕ ವಿಧಾನದಿಂದ ಸಮೀಪಿಸುವುದು, ಅದರ ಪ್ರಕಾಶಮಾನವಾದ ಭಾಗವನ್ನು ನೋಡುವುದು, ಅದನ್ನು ಭರವಸೆಯಿಂದ ನೋಡುವುದು, ಯಶಸ್ಸಿನ ಬಗ್ಗೆ ಚಿಂತಿಸುವುದು, ಯಶಸ್ಸಿನ ಬಗ್ಗೆ ಪದೇ ಪದೇ ಭರವಸೆ ನೀಡುವುದು ಮತ್ತು ನಿರಂತರವಾಗಿ ಅನುಮಾನ ಮತ್ತು ಅನುಮಾನವನ್ನು ದೂರವಿಡುವುದು ನಮ್ಮ ಕರ್ತವ್ಯ. ಅಂತಹ ಉತ್ತಮ ಫಲಿತಾಂಶಗಳು ಖಂಡಿತವಾಗಿಯೂ ಬರುತ್ತವೆ.